Hello everyone, welcome to Inspiro IAS KS. This is Atmanand Ghatnur. ಸೊ ನಾವು 25 ಜನವರಿ 2026ರಂದು ನಡೆದಂಥ KA 708 NHK SDA ಎಕ್ಸಾಮ್ ಕಮ್ಯುನಿಕೇಶನ್ ಪೇಪರ್ 2 ಜನರಲ್ ಇಂಗ್ಲಿಷಿನ ಕ್ವಶನ್ಸ್ ಅನಾಲಿಸಿಸ್ ಮಾಡಿದ್ವಿ. ಆ ಪ್ರಕಾರ ಈ ಒಂದು ವಿಡಿಯೋನ ನಾವು ಅವತ್ತಿನ ದಿವಸನೇ ಈ ಒಂದು ವಿಡಿಯೋನ ಬಿಟ್ಟಿದ್ದು. ಸೊ ಆ ವಿಡಿಯೋ ಮಾಡಬೇಕಾದ್ರೆ ನಾನು ಸ್ಪೆಸಿಫಿಕಲಿ ಹೇಳಿದ್ದು ಲಾಸ್ಟ್ ಟೈಮ್ ಮಾಡಬೇಕಾದ್ರೆ 35ಕ್ಕೆ ಒಂದು ನಮ್ಮ ಅನಾಲಿಸಿಸ್ ಅಲ್ಲಿ ಆನ್ಸರ್ ಕೀಯಲ್ಲಿ 34 ಮ್ಯಾಚ್ ಆಗಿತ್ತು ಅಂತ ಹೇಳಿತ್ತು. ಅದೇ ರೀತಿ ಇವತ್ತು ಕೂಡ KEದು ಅಫಿಷಿಯಲ್ ಆನ್ಸರ್ ಕೀ ಬಂದಿದೆ. ಸೊ ಅಫಿಷಿಯಲ್ ಆನ್ಸರ್ ಕೀ ಪ್ರಕಾರ ನಾವು ಮಾಡಿದಂತಹ ಈ ಒಂದು ಕ್ವಶನ್ ಅನಾಲಿಸಿಸ್ ಏನ್ ಮಾಡಿದೀವಿ ಅಲ್ಲಿ 100% ಕ್ವಶನ್ಸು ನಮ್ಮ ಆನ್ಸರು KE ಆನ್ಸರ್ ಕೀಗೆ ಮ್ಯಾಚ್ ಆಗಿದೆ. ಸೊ ಈ ರೀತಿ ಒಂದು 100% ಆನ್ಸರ್ ಕೀ ಮ್ಯಾಚ್ ಆಗಿರುವಂತಹ ಒಂದು ಅನಾಲಿಸಿಸ್ ಮಾಡಿದ್ದಕ್ಕೆ ನಮಗೆ ತುಂಬಾ ಖುಷಿ ಅನಿಸ್ತಾ ಇದೆ. ಅದೇ ರೀತಿ ಈ ಒಂದು ಕ್ವಶನ್ಸ್ ಅನಾಲಿಸಿಸ್ ಮಾಡಬೇಕಾದ್ರೆ ನಾನು ಬರೀ ಆಪ್ಷನ್ಸ್ ಅಷ್ಟೇ ಆನ್ಸರ್ ಅಷ್ಟೇ ಹೇಳಲಿಲ್ಲ. ಅದರಲ್ಲಿ ಎಲ್ಲ ಆಲ್ ಆಪ್ಷನ್ಸ್ ಅನ್ನ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಯಾವುದು ಸರಿ ಯಾವುದು ತಪ್ಪು ಅಂತಾನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದುಂಟು. ಪ್ಲಸ್ ಅದ್ರ ಜೊತೆಗೆ ನಾನು ಬ್ರೀಫ್ ಆಗಿ ಗ್ರಾಮರ್ ಕಾನ್ಸೆಪ್ಟ್ ಕೂಡ ಹೇಳಿದ್ದೆ. ನಿಮ್ಗೆ ಆ ವಿಡಿಯೋನ ಇನ್ನೊಂದ್ಸಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಗ್ರಾಮರ್ ಕಾನ್ಸೆಪ್ಟ್ ಕೂಡ ಹೇಳಿದ್ದೆ. ಹಾಗಾಗಿ ಈ ಒಂದು ಇಂಗ್ಲಿಷ್ ಏನಿದೆ ಗ್ರಾಮರು ಮತ್ತೆ ಕಮ್ಯುನಿಕೇಶನ್ ಪೇಪರ್ ಜನರಲ್ ಇಂಗ್ಲಿಷ್ ಅಲ್ಲಿ ನೀವು 100% ಸ್ಕೋರ್ ಮಾಡಬೇಕು ಅಂತಂದ್ರೆ ಗ್ರಾಮರ್ ಕಾನ್ಸೆಪ್ಟ್ ಮತ್ತೆ PYQs ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಇದೇ ನಮ್ಮ ಕ್ಲಾಸ್ ಅಲ್ಲಿ ನಾವು ಕ್ಲಾಸ್ ಮಾಡುವಾಗ KE ಕ್ಲಾಸ್ ಮಾಡುವಾಗ ನಾವು ಹೇಳಿರ್ತಕ್ಕಂಥ ಸಿಲೆಬಸ್ ಮತ್ತೆ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡಿರ್ತಕ್ಕಂಥ ಕ್ವಶನ್ಸ್ಗಳ ಆಧಾರದ ಮೇಲೆ ಒಂದು ಪ್ರಿಡಿಕ್ಷನ್ ಮಾಡಿರ್ತೀವಿ ನಾವು ಈ ರೀತಿ ಕ್ವಶನ್ಸ್ ಬರುತ್ತೆ ಅಂತ. ಅದೇ ರೀತಿ ಕ್ವಶನ್ಸ್ ಬಂದಿದಾವೆ ಕೂಡ. ಯಾರು ಕೂಡ ಒಂದು 100% ನಾವೇ ಹೇಳಿದ ಕ್ವಶನ್ ಬರುತ್ತೆ ಅಂತ ಕ್ಲೇಮ್ ಮಾಡೋದಕ್ಕೆ ಸಾಧ್ಯವಿಲ್ಲ. ಓಕೆ, ಬೇರೆ ಎಷ್ಟೊಂದು ಒಂದು ಇನ್ಸ್ಟಿಟ್ಯೂಷನ್ ಬೇರೆ ಯಾರಾದ್ರೂ ಕೂಡ ಮಾಡಿದ್ರು ಕೂಡ ಆ ತರ ಅದು ತಪ್ಪಾಗುತ್ತೆ. ಸೊ ನಾವೇನಿದ್ರು ಒಂದು 75 to 80% ಒಂದು ಈ ತರ ಪ್ರಿಡಿಕ್ಷನ್ ಮಾಡ್ಬೋದು ಬರುತ್ತೆ ಅಂತ. ಕ್ವಶನ್ಗಳೇ ಎಕ್ಸಾಕ್ಟ್ ಬರುತ್ತೆ ಅಂತ ಹೇಳೋದಕ್ಕೆ ಯಾರಿಂದನೂ ಸಾಧ್ಯವಿಲ್ಲ. ನಾವ್ ಹೇಳಿರುವಂತದ್ದು ನಾವು ಡಿಸ್ಕಷನ್ ಮಾಡಿರ್ತಕ್ಕಂಥ ಸಿಲೆಬಸ್ ನಿಂದ, ರಿಮೆಂಬರ್ ದಿಸ್, ನಾವು ಡಿಸ್ಕಷನ್ ಮಾಡಿರ್ತಕ್ಕಂಥ ಸಿಲೆಬಸ್ ನಿಂದ ಮತ್ತು ನಾವು ಡಿಸ್ಕಷನ್ ಮಾಡಿರ್ತಕ್ಕಂಥ ಕ್ವಶನ್ಸ್ ಟೈಪ್ ಆಫ್ ಕ್ವಶನ್ಸ್ ಅದರಿಂದ ಈ ತರ ಕ್ವಶನ್ಸ್ ಗಳು ಬರುತ್ತೆ ಅಂತ ನಾವು ಪ್ರಿಡಿಕ್ಷನ್ ಮಾಡಿರ್ತೀವಿ. ಯಾಕಂದ್ರೆ ಈ ಒಂದು ಇಂಗ್ಲಿಷು ಮತ್ತೆ ಕನ್ನಡ ಈ ಒಂದು ಸಬ್ಜೆಕ್ಟ್ ಗಳಿಗೆ ಸಿಲೆಬಸ್ ಅನ್ನೋದು ತುಂಬಾ ವಾಸ್ಟ್ ಆಗಿರುತ್ತೆ. ಯಾವ್ದು ಓದ್ಬೇಕು ಯಾವ್ದು ಬಿಡ್ಬೇಕು ಅನ್ನೋದು ಪ್ರಾಪರ್ ಆಗಿ ಒಂದು ಡೈರೆಕ್ಷನ್ ಇರೋದಿಲ್ಲ. ಅಷ್ಟಾದ್ರೂ ಕೂಡ ನಾವು ಒಂದು 20 ವರ್ಷಗಳ ಹಿಂದಿನ ಒಂದು ಕ್ವಶನ್ಸ್ ಪೇಪರ್ ಗಳನ್ನ ಅನಾಲಿಸಿಸ್ ಮಾಡಿದ ಮೇಲೆ ಒಂದು ಸಿಲೆಬಸ್ ಅನ್ನು ತಯಾರು ಮಾಡಿ ಆ ಸಿಲೆಬಸ್ ಪ್ರಕಾರನೇ ನಮ್ಮ ಒಂದು ಇನ್ಸ್ಟಿಟ್ಯೂಷನ್ ಅಲ್ಲಿ ನಾವು ಕ್ಲಾಸಸ್ ಅನ್ನ ಮಾಡಿದ್ದು. ಅದೇ ಪ್ರಕಾರ ಕ್ಲೇಮ್ ಮಾಡಿದಂತೆನೆ ನಾವು ಹೇಳಿದಂತ ಕ್ಲಾಸ್ಗಳಿಂದ ಒಂದು ಎಲ್ಲ ಒಂದು ಸಿಲೆಬಸ್ ಇಂದನೇ ಕ್ವಶನ್ಸ್ ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಈ ಒಂದು ನಾವು ಮಾಡಿರ್ತಕ್ಕಂಥ ಒಂದು ಅನಾಲಿಸಿಸ್ ಅಲ್ಲಿ 35ಕ್ಕೆ 35 ಕೂಡ ಅಫಿಷಿಯಲ್ ಆನ್ಸರ್ ಕೀ ಕೂಡ ಮ್ಯಾಚ್ ಆಗಿದೆ. ಸೊ ಹಾಗಾಗಿ ನನ್ನ ಒಂದು ಸ್ಟೂಡೆಂಟ್ಸ್ ಅಲ್ಲಿ ಒಂದು ಅಡ್ವೈಸ್ ಏನಪ್ಪಾ ಅಂತಂದ್ರೆ, ಯು ಡೋಂಟ್ ರನ್ ಬಿಹೈಂಡ್ ಕ್ವಶನ್ಸ್ ಹಿಂದ್ಗಡೆ ಹೋದ್ರೆ ಸಾವಿರಾರು ಕ್ವಶನ್ಗಳು ನಿಮಗೆ ಬರ್ತವೆ. ಆ ಕ್ವಶನ್ಗಳನ್ನ ಮಾಡೋಕೆ ಸಾಧ್ಯವಿಲ್ಲ. ಯು ರನ್ ಬಿಹೈಂಡ್ ಗ್ರಾಮರ್ ಕಾನ್ಸೆಪ್ಟ್. ಓಕೆ, ಯು ರನ್ ಬಿಹೈಂಡ್ ಅಂಡರ್ಸ್ಟ್ಯಾಂಡಿಂಗ್, ಯು ರನ್ ಬಿಹೈಂಡ್ ಡೆಪ್ತ್. ಆವಾಗ ನಿಮಗೆ ಒಂದು ಯಾವುದೇ ಒಂದು ಸಬ್ಜೆಕ್ಟ್ ಇದ್ರೂ ಕೂಡ ಒಂದು ಕಾನ್ಸೆಪ್ಟ್ ಅಲ್ಲಿ ಕ್ಲಾರಿಟಿ ಇದ್ರೆ, ಕಾನ್ಸೆಪ್ಟ್ ಅಲ್ಲಿ ಡೆಪ್ತ್ ಇದ್ರೆ, ಒಂದು ಕಾನ್ಸೆಪ್ಟ್ ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ನಿಮ್ಗೆ ಏನಾದ್ರು ಇದ್ರೆ ನೀವು 1,000 ಕ್ವಶನ್ಸ್ ಗಳನ್ನ ಬಿಡಿಸಬಹುದು. ಈ ಒಂದು ಏನೊಂದು ಅನಾಲಿಸಿಸ್ ಇದೆ, ಈ ಒಂದು ಡೆಪ್ತ್ ಏನಿದೆ ಅದನ್ನ ನಾವು ನಮ್ಮ ಕ್ಲಾಸ್ ಅಲ್ಲಿ ನಮ್ಮ ಸ್ಟೂಡೆಂಟ್ಸ್ಗೆ ಹೇಳ್ಕೊಡ್ತೀವಿ. ಹಾಗಾಗಿ ಐ ಹೋಪ್ ಈ ಒಂದು ಅನಾಲಿಸಿಸ್ ಏನಿದೆ ನಿಮಗೆ ಮಾಡಿರುವಂತ ಒಂದು ಅನಾಲಿಸಿಸ್ ನಿಮಗೆ ಒಂದು ಇಷ್ಟ ಆಗುತ್ತೆ. ಮತ್ತೆ I hope you take something, you learn something from it ಅಂತ ಹೇಳಿ ವಿಶ್ ಯು ಬೆಸ್ಟ್ ಆಫ್ ಲಕ್ ಫಾರ್ ಯುವರ್ ನೆಕ್ಸ್ಟ್ ಎಕ್ಸಾಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.